ಇನ್ನೂ ಕಾಯಿ ಮಾಡಿಸ್ತಾ ಕದರ ಮಂಡಲಿಗೆ. ಹೇ ಗೈಸ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಬಂದಿದ್ದೀವಿ. ಇವತ್ತು ಕದರ ಮಂಡಲಿಗೆ ಆಂಜನೇಯಗೆ ನಮ್ಮ ದೋಸ್ತನೊಳಗೆ ಹಣ್ಣು ಕಾಯಿ ಮಾಡಿಸ್ತವನೆ. ಹಣ್ಣು ಕಾಯಿ ತೊಗೊಂಡೋಗಿ ಆಂಜನೇಯಗೆ ನಮಸ್ಕರಿಸಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದುಬಿಟ್ಟು ಈಗ ಒಳಗಡೆ ಹೋಗೋಣ. ನೋಡಿ ಆಂಜನೇಯ ಹೇಗೆ ಕಾಣಿಸ್ತಾನೆ, ಈಗ ಜೂಮ್ ಮಾಡೋಣ. ಆಂಜನೇಯ ಯಾವ ರೀತಿ ಕಾಣಿಸ್ತಾನೆ ಅಂತೇಳಿ ನೋಡೋಣ ಗೈಸ್. ನೋಡಿ ಸಖತ್ತಾಗಿದೆ ವೆದರ್ ಬಂದುಬಿಟ್ಟು. ಇಲ್ಲಿ ಗುಡಿನೂ ಸಖತ್ತಾಗಿದೆ, ತುಂಬ ಸ್ವಚ್ಛತೆ ಇದೆ. ಇನ್ನೊಂದು ಗೈಸ್, ಇಲ್ಲಿ ನೋಡಿದರೆ ಒಳ್ಳೆ ಸ್ಟೀಲ್ ನೋಡಿ ಆಪರಿ ಹಾಕಿದ್ದಾರೆ. ಪಾಳೆ ಪ್ರಕಾರನೇ ಹೋಗಬೇಕು, ತುಂಬ ಗದ್ದಲ ಇರಬಾರ್ದು ಗೈಸ್. ನಾವು ಶನಿವಾರ ಏನಕ್ಕೆ ಬರಲಿಲ್ಲ ಅಂದರೆ ಸೋಮವಾರ ತುಂಬ ಫ್ರೀಯಾಗಿ ಆಂಜನೇಯನ ದರ್ಶನ ಆಗುತ್ತೆ ಅಂತೇಳಿ ನಮ್ಮ ಫ್ರೆಂಡ್ ಹೇಳಿದ. ಹಾಗೆ ನಾವು ಸೋಮವಾರ ಬಂದ್ವಿ. ದರ್ಶನ ಸಖತ್ತಾಗಾಯಿತು. ನೋಡಿ ನಮ್ಮ ಮುಂದೆ ನಮ್ಮ ಫ್ರೆಂಡ್ ಅವರು ಸಾಕ್ತಾಯಿದ್ದಾರೆ, ಮುಂದೆ ಸಾಕ್ತಾಯಿದ್ದೀವಿ. ಅಷ್ಟೊಂದು ರಶ್ ಇಲ್ಲ, ಗುಡಿ ಸಖತ್ತಾಗಿದೆ. ರಶ್ ಇಲ್ಲದೆ ಇವತ್ತು ದರ್ಶನ ಸಖತ್ತಾಗಿ ಆಯಿತು ನಮ್ಮದು. ತುಂಬ ಶಾಂತ ರೀತಿಯಿಂದ ಸಮಾಧಾನದಿಂದ ಅವನು ಕೋರಿಕೆ ಏನಿತ್ತು ಅದನ್ನು ಈಡೇರಿಸ್ಕೊಂಡ. ಏನೋ ಬೇಡ್ಕೊಂಡಿದ್ದಾನಂತೆ ನಮ್ಮ ಫ್ರೆಂಡ್ ಬಂದುಬಿಟ್ಟು. ನೋಡಿ ಆಂಜನೇಯನ ಫೋಟೋ ಎಲ್ಲರೂ ತೊಗೊಂಡ್ತವ್ರೆ. ನೋಡಿ ಗೈಸ್, ಎಲ್ಲರೂ ಕೈ ಮುಕ್ಕೊಂಡು ಬಂದುಬಿಟ್ರು. ಅವನು ಏನೋ ಬೇಡ್ಕೊಂಡಿದ್ದಂತೆ, ನನಗೇನಾದರೂ ಕೆಲಸ ಸಿಕ್ಕರೆ ನಾನು ಬಂದು ಹೋಗ್ತೀನಿ ಅಂಥೇಳಿ. ಹಾಗಾಗಿ ಸಣ್ಣ ಜಾಬ್ ಒಂದು ಸಿಕ್ಕಿದೆ ನಮ್ಮ ಫ್ರೆಂಡ್ಗೆ. ನೋಡಿ ಗುಡಿ ಹೇಗಿದೆ ಒಳಗಡೆ ನೋಡಿ ಗೈಸ್. ಅದು ದೂರಬಾಗ್ಲ ಬಂದುಬಿಟ್ಟು ನೋಡಿ ನಮ್ಮ ಫ್ರೆಂಡು ಫೋಟೋ ತೆಗಿಸ್ತಾನೆ. ನೋಡಿ ಈ ಥರ ಇದೆ ಗುಡಿ ಒಳಗಡೆ ಗೈಸ್. ನೋಡಿ ನಾನು ಬರ್ತಾಯಿದ್ದೀನಿ ಹೊರಗಡೆ. ಪೂಜೆ ಆಯಿತು, ಎಲ್ಲ ಹಣ್ಣು ಕಾಯಿ ಮಾಡಿಸ್ಕೊಂಡ್ವಿ. ಹೊರಗಡೆ ಬರ್ತಾಯಿದ್ದೀವಿ. ಈಗ ಗುಡಿ ಸುತ್ತ ಹೊಡೆಯೋಣ, ಹೇಗಿದೆ ಅಂತ ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ನೋಡಿ ಸ್ವಲ್ಪ ಬೇಜಾರಲ್ಲಿದ್ವಿ, ಆದರೂ ಶಾಂತ ರೀತಿಯಿಂದ ದೇವಸ್ಥಾನದಲ್ಲಿ ಹರಕೆ ತೀರ್ತೆ ಅಂತೇಳಿ ಸಂತೋಷದಿಂದ. ನೋಡಿ ಇದು ಕನಕದಾಸರ ಸಣ್ಣ ಗುಡಿ. ಅದರಲ್ಲಿ ತುಂಬ ಬರ್ತಾರೆ, ಇಲ್ಲಿ ಜನ ಬಂದುಬಿಟ್ಟು ವಾಸನೂ ಇರ್ತಾರೆ, ಒಂದೊಂದು ದಿನ ಇದ್ಬಿಟ್ಟು ಹೋಗ್ತಾರೆ. ನೋಡಿ ಗೈಸ್, ಈಗ ಗುಡಿ ಸುತ್ತ ಹೊಡೆಯೋಣ, ಹೇಗಿರುತ್ತೆ ನೋಡೋಣ ಗೈಸ್. ನೋಡಿ ನಾನು ಹೋಗ್ತಾಯಿದ್ದೀನಿ ಮುಂದೆ, ನಮ್ಮ ಫ್ರೆಂಡ್ ಅವರು ಕ್ಯಾಮ್ರಾನ ಹಿಡಿತಾ ಇದ್ದಾರೆ. ನೋಡಿ ಸಾಕ್ತಾಯಿದ್ದೀವಿ. ಹಾಗೆ ಮುಂದೆ ಸಾಕ್ತಾ ಮೇಲಕ್ಕೆ ನೋಡೋಣ ಈಗ ಗುಡಿ ಹೇಗಿದೆ ಅಂತ. ಮೇಲಕ್ಕೆ ತೋರಿಸ್ತೀನಿ. ನೋಡಿ ಗೈಸ್, ಸ್ಟೆಪ್ ಗುಡಿ ತುಂಬ ದೊಡ್ಡದಾಗಿದೆ. ಆಮೇಲೆ ಶೆಡ್ ಬರೋಬ್ಬರಿಗಿದೆ. ನೋಡಿ ಈ ಕಡೆ ಊಟದ್ದು ಏನೋ ತಯಾರಾಗ್ತಾಯಿದೆ, ಇನ್ನೂ ಕಟ್ತಾ ಇದ್ದಾರೆ. ನೋಡಿ ಇನ್ನೂ ಗುಡಿ ನೋಡಿ ಗೈಸ್ ಯಾವ ಥರ ಇದೆ, ಸಖತ್ತಾಗಿದೆ ಗುಡಿ. ತುಂಬ ದಿವಸದ್ದು ಇರ್ಬೋದು. ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಅಂತೇಳಿ. ನೋಡಿ ಗೈಸ್, ಈಗ ಸಣ್ಣ ಗುಡಿ ಕೈ ಮುಕ್ಕೊಂಡು ಹಾಗೆ ಒಳಗೆ ಹೋಗೋಣ ಗಾಯ್ಸ್. ನೋಡಿ ನಾವು ಹೋಗ್ತಾಯಿದ್ದೀವಿ ಈಗ ರಾಘವೇಂದ್ರ ಸ್ವಾಮಿ ಬೃಂದಾವನ ಒಳಗಡೆ. ನೋಡಿ ಏನೇನಿದೆ ತೋರಿಸೋಣ. ರಾಘವೇಂದ್ರ ಸ್ವಾಮಿ ಕೈ ಮುಗಿದ್ಬಿಟ್ಟು ನೋಡಿ ಅಲ್ಲಿ ಕೂತಿರೋ ಅಜ್ಜರವರು ಊಟ ಇದೆ ಮಾಡ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಓಕೆ, ದೇವ್ರ ಒಳ್ಳೇದು ಮಾಡಲಿ ಅವರಿಗೆ. ನೋಡಿ ಕೈ ಮುಗಿದ್ಬಿಟ್ವಿ. ಕೈ ಮುಗಿದು ಈಗ ತೀರ್ಥ ನೀರನ್ನು ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ನೋಡಿ ತೀರ್ಥ ನೀರನ್ನು ತೊಗೊಂಡ್ಬಿಟ್ಟು ಈಗ ನಾವು ಕೈ ಮುಗಿದು 2 ಹೂ ಇಸ್ಕೊಂಡು ಈಗ ನಾವು ರಾಘವೇಂದ್ರ ಸ್ವಾಮಿಯನ್ನು ಸುತ್ತ ಹೊಡೆಯೋಣ ಗೈಸ್. ನೋಡಿ ಈಗ ಹೋಗ್ತಾಯಿದ್ದೆ ನಾವು ರಾಘವೇಂದ್ರ ಸ್ವಾಮಿ ಬೃಂದಾವನನ ಸುತ್ತ ಹೊಡಿತಾ ಇದ್ವಿ. ನೋಡಿ ಇಲ್ಲಿ ಸಣ್ಣ ಮೂರ್ತಿ ಇದೆಯಲ್ಲ, ಇದು ಆಂಜನೇಯ ಮತ್ತು ಶ್ರೀರಾಮ, ತುಂಬ ದೇವರುಗಳ ಮೂರ್ತಿ ಇದೆ, ವಿಘ್ನೇಶ್ವರ. ನೋಡಿ ನಾವು ರಾಘವೇಂದ್ರ ಸ್ವಾಮಿ ಬೃಂದಾವನನ ಸುತ್ತ ಹೊಡಿತಾ ಇದ್ದೀವಿ. ನಮ್ಮ ಫ್ರೆಂಡು ಬಂದ ಹಿಂದೆ ಬರ್ತವನೆ. ನೋಡಿ ಕೈ ಮುಗಿದ್ಬಿಟ್ಟು ಏನೋ ಕೇಳ್ತಾ ಇದ್ದಾನೆ. ಹಾಗೆ ಸಾಕ್ತಾಯಿದ್ದೀವಿ ಮುಂದೆ. ಬಂದ್ವಿ ಈ ಕಡೆ. ಹಾಗೆ ಒಳಗಡೆ ಬಂದುಬಿಟ್ಟು ಸುತ್ತ ಹೊಡೆದಾಯಿತು. ಈಗ ಮೂರ್ತಿಗೆ ಕೈ ಮುಗಿದ್ಬಿಟ್ಟು ಏನೋ ಕೇಳ್ಕೊತವನೆ ನಮ್ಮ ಫ್ರೆಂಡು, ಕೇಳ್ಕೊಳ್ಳಿ. ಹಾಗೆ ಮುಗಿಸ್ಬಿಟ್ಟು ಬರ್ತೇವೆ ನಾವು ಹೊರಗಡೆ ಈಗ. ಓಕೆ ಗೈಸ್, ನಾವು ಹಾಗೆ ಬಂದುಬಿಟ್ಟು ಈಗ ಹೊರಗಡೆ ಬಂದುಬಿಟ್ಟು ಈಗ ನಮ್ಮ ಫ್ರೆಂಡ್ ಈಗ ಹಣ್ಣು ಕಾಯಿ ಮಾಡಿಸ್ತವನೆ. ನೋಡಿ ಹಣ್ಣು ಕಾಯಿ ಹೇಗೆ ಮಾಡಿಸ್ತವನೆ. ಅಷ್ಟೇ ಕೊಡಬೇಕಂತ ಏನಿಲ್ಲ, ಅಜ್ಜವರು ಹೊಡೆದು ಕೊಡ್ತಾರೆ. ಹೊಡೆದು ಕೊಟ್ಬಿಟ್ಟು ನಾವೀಗ ಬರ್ತೀವಿ ಹೊರಗಡೆ. ನೋಡಿ ಇಲ್ಲಿ ಸಣ್ಣ ಗುಡಿ ಅಂತ ಇದೆ. ಎಲ್ಲ ಕೈ ಮುಗಿದ್ವಿ, ಎಲ್ಲ ಕೈ ಮುಗಿದ್ಕೊಂಡು ಹಾಗೆ ಬರ್ತಾಯಿದ್ವಿ ನಾವು ಹೊರಗಡೆ ಈಗ. ಗೈಸ್ ನೋಡಿ ತುಂಬ ಎತ್ತರವಾಗಿದೆ, ದೊಡ್ಡ ಬಾಗಿಲ ಇದು. ಅದಕ್ಕೆ ಮೇಲ್ಗಡೆ ಹೊರಗಡೆಯಿಂದ ನೋಡಿದರೆ ತುಂಬ ಸಖತ್ತಾಗಿದೆ.
ಗುಡಿ. ಏನಕ್ಕಂದರೆ ಬಾಗಿಲ ಇದೊಂದು ದೊಡ್ಡದು, ಆಮೇಲೆ 9 ಬಾಗಿಲ ಇದೆ ಸಣ್ಣ 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 ಅಂತೇಳಿ ನವಗ್ರಹಗಳ ಥರ. ಗೈಸ್ ನೋಡಿ ಎಲ್ಲ ವೆದರ್ ನೋಡ್ಕೊಂಡ್ವಿ. ಈಗ ನಾವು ಸಾಗೋಣ ಹೊರಗಡೆ. ನೋಡಿ ಇದು ಊಟ ಸ್ಟ್ಯಾಂಡು. ಈಗ ಶನಿವಾರ ಬಂತಲ್ಲ, ಶನಿವಾರ ಬಂದರೆ ಈ ಥರ